ಚಟಪಟ ಚಟಪಟ ಸುರಿಯುತ್ತಲಿದೆ ಅಮೃತ ವಿಷ ವಿಷ ಸಲಿಲ ಅಂಬರದಿಂದ. ಇದೇನಾಗ್ತಾ ಇದೆ? ನಾನೆಲ್ಲೋ ಕೇಳಿದ್ದೆ, ಯಾವಾಗ ಸಾವು ಬರುತ್ತೋ ಜನರು ಕಾಡಿನ ಕಡೆ ಓಡ್ತಾರೆ. ಇವರು ಓಡಿ ವಾಪಸ್ ಊರಿನ ಕಡೆ ಯಾಕೆ ಬರ್ತಿದ್ದಾರೆ? ಯಾಕೆ ಮೊಸರು ಹಾಕ್ತಿದ್ದಾರೆ ಭಗವಂತ? ಇದು ಅವಶ್ಯ ಚಕ್ರಧಾರಿಯ ಲೀಲೆಯೇ. ಆದರೆ ನಾವಂತೂ ಪ್ರಸನ್ನರಾಗಬೇಕು. ಅವರು ಮರಳಿ ಬಂದರು. ಓಡಿ ಹೋದರೆ ಆ ಕೃಷ್ಣ ಯಾರ ರಕ್ಷೆ ಮಾಡುವ? ಮತ್ಸ್ಯಾವತಾರ ಹೇಗೆ ಎತ್ತುವ? ಇದು ಮಾತು ಅಂದ್ರೆ ಭಗವಂತ. ಹೇಗೆ ಹನಿ ಹನಿಯಿಂದ ಸಾಗರ ಆಗುತ್ತೋ ಹಾಗೇನೆ ಈ ಹನಿ ಹನಿಯಿಂದ ಮಹಾಪ್ರಳಯ ಆಗುತ್ತೆ. ಮತ್ತು ಈ ಮಹಾಪ್ರಳಯದಿ ಕೃಷ್ಣನ ಆ ಮುದ್ದು ಮುದ್ದು ವೃಜವಾಸಿ ಮುಳುಗಿಯೇ ಮತ್ತು ಅದೇ ವೃಜವಾಸಿಗಳ ಪ್ರಭು ಕೃಷ್ಣನ ಮತ್ಸ್ಯಾವತಾರವು ಒದ್ದಾಡಿ 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 ಚಟಪಟ ಚಟಪಟ ಸುರಿಯುವ ವಿಷ ವಿಷದ. ಚಿಕ್ಕಪ್ಪ, ಗೆಳೆಯರೇ, ಇವತ್ ರಾತ್ರಿಯೊಳಗೆ ನೌಕೆ ಸಿದ್ಧ ಆಗ್ಬೇಕು. ನಡೀರಿ, ಬೇಗ ಮಾಡಿ, ನಡೀರಿ. ಇರುವಾಗ ದೈವ ಕೃಪಾಕರವು ದೊರೆಯುವುದೆಲ್ಲ ಪರಿಕರವು. ಇರುವಾಗ ದೈವ ಕೃಪಾಕರವು ಜೊತೆ ಸೇರುವುದೆಮ್ಮೆಲ್ಲರ ಕರವು. ಅಭಯವಿದ್ದವನೇ ಕಾಯುವೆನೆನಲು ನಮಗೆ ತರ ಭಯವು. ಪ್ರಭುವೇ ಜೀವನ ಯಾನವ ನಡೆಸಿ ದಾಟಿಸುವನು ದಿಟವು. ಪ್ರಭುವೇ ಜೀವನ ಯಾನವ ನಡೆಸಿ ದಾಟಿಸುವನು ದಿಟವು. ಅಮ್ಮ, ನಾನ್ ಬಂದಾಯ್ತು. ನೋಡು, ನನ್ನ ವೃಂದಾವನದ ಜನರನ್ನೆಲ್ಲ ಕರ್ಕೊಂಡ್ ಬಂದಿ. ಕೃಷ್ಣ 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 ಕೃಷ್ಣ, ಇಲ್ಲಿವರೆಗೂ ಪ್ರತಿಯೊಂದು ಆಪತ್ತಿಂದ ನೀನೇ ನಮ್ಮನ್ನು ಕಾಪಾಡಿದ್ದು. ಆದ್ರೆ ಜಲಪ್ರಳಯದ ಸಂಕಟ ತಿಳಿದುಕೊಡ್ಲೆ ನಮ್ಮೆಲ್ಲರ ವಿಶ್ವಾಸ ನಾಶವಾಗಿ ಹೋಗಿತ್ತು. ನಮ್ಮನ್ನ ಕ್ಷಮಿಸ್ಬಿಡು ಕೃಷ್ಣ, ನಮ್ಮನ್ನ ಕ್ಷಮಿಸ್ಬಿಡು. ಆದ್ರೆ ಕೃಷ್ಣ, ನಮಗೀಗ ಅರ್ಥ ಆಗಿದೆ, ಓಡೋದು ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ. ಇನ್ಮೇಲೆ ನೀನ್ ಏನ್ ಹೇಳ್ತೀಯೋ ಅದನ್ನೇ ಕೇಳ್ತೀವಿ ಕೃಷ್ಣ. ಹೇಳು ಕೃಷ್ಣ, ಏನ್ ಹೇಳ್ದಾಗೆ ಮಾಡ್ತೀವಿ. ಏನ್ ಮಾಡ್ಬೇಕು ಹೇಳು. ನನ್ ಖುಷಿ ಆಯ್ತು. ನೀವೆಲ್ಲರೂ ಸಂಕಟದಿಂದ ಓಡಿಲ್ಲ, ಬದಲಿಗೆ ಅದನ್ನ ಎದುರಿಸೋಕೆ ಸಿದ್ಧರಾಗಿದ್ದೀರಾ. ಎಲ್ಲ ಬನ್ನಿ, ನಾವು ನೌಕೆ ನಿರ್ಮಾಣದ ಕೆಲಸ ಪೂರ್ತಿ ಮಾಡೋಣ. ಆಗ ಯಾವಾಗ್ಲೇ ಜಲಪ್ರಳಯ ಬಂದ್ರು ನಾವು ಅದರ ಎದುರು ಈ ನೌಕೆಯ ಮೂಲಕ ಗೆಲ್ಬಹುದು. ಬನ್ನಿ. ಇರುವಾಗ ದೈವ ಕೃಪಾಕರವು, ಇರುವಾಗ ದೈವ ಕೃಪಾಕರವು ದೊರೆಯುವುದೆಲ್ಲ ಪರಿಕರವು. ಇರುವಾಗ ದೈವ ಕೃಪಾಕರವು ಜೊತೆ ಸೇರುವುದೆಮ್ಮೆಲ್ಲರ ಕರವು. ಅಭಯವಿದ್ದವನೇ ಕಾಯುವೆನೆನಲು ನಮಗೆ ತರ ಭಯವು. ಪ್ರಭುವೇ ಜೀವನ ಯಾನವ ನಡೆಸಿ ದಾಟಿಸುವನು ದಿಟವು. ಪ್ರಭುವೇ ಜೀವನ ಯಾನವ ನಡೆಸಿ ದಾಟಿಸುವನು ದಿಟವು. ಸರಿಯವು ಹಿಂದೆ ಪ್ರಳಯಕ್ಕೆ ಬೆದರಿ ಬಿಡೆಗು ಪ್ರಯತ್ನ ಧೈರ್ಯವ ತೋರಿ ಹರಿಯೇ ದೋಣಿಯ ಅಂಬಿಗನಾಗಿರಲು. ಹರಿಯೇ ದೋಣಿಯ ಅಂಬಿಗನಾಗಿರಲು ಪ್ರೇಮದಿ ನಡೆವೆವು ಅವನ ಜೊತೆಯೋಳು.
ಸಂಭವ ಮಾಡಿಯೇ ತೋರುವೆವು ಪ್ರಭುವೇ ಜೀವನ ಯಾನವ ನಡೆಸಿ ದಾಟಿಸುವನು ದಿಟವು ಪ್ರಭುವೇ ಜೀವನ ಯಾನವ ನಡೆಸಿ ದಾಟಿಸುವನು ದಿಟವು. ಗೆಳೆಯರೇ, ನಿಮ್ಮೆಲ್ಲರ ಸಹಕಾರದಿಂದ ನಾವು ಈ ನೌಕೆನೇನೋ ಮಾಡಾಯ್ತು. ಆದ್ರೆ ಜಲಪ್ರಳಯದಿಂದ ಉಳಿಯೋದಿಕ್ಕೆ ಇದು ನಮ್ಮೆಲ್ಲರ ಮೊದಲ ಅವಶ್ಯಕತೆ ಅಷ್ಟೇ. ಹಾ ಕೃಷ್ಣ, ನೀನೇ ಹೇಳು, ಮುಂದಿನ ಸಿದ್ಧತೆಗೋಸ್ಕರ ಏನ್ ಮಾಡ್ಬೇಕು? ನಮ್ಮ ಚಿಕ್ಕಪ್ಪ ಎಲ್ಲದಕ್ಕೂ ಮೊದಲು ನಾವು ಗಮನ ಇಡಬೇಕಾಗಿದ್ದು ಇನ್ಮುಂದೆ ಬರೋ ಜಲಪ್ರಳಯದಲ್ಲಿ ಒಬ್ರನ್ನೂ ಬಿಡಬಾರ್ದು. ಅದಕ್ಕಾಗಿ ಊರಲ್ಲಿ ಅದೆಷ್ಟೇ ಮಕ್ಕಳಿರ್ಲಿ ವೃದ್ಧರಿರ್ಲಿ ಅವರನ್ನ ಕರೆಯೋ ಕೆಲ್ಸ ನಿಮ್ದಾಗಿರತ್ತೆ ದಾಮ ಚಿಕ್ಕಪ್ಪ. ಆಗ್ಲಿ ಕೃಷ್ಣ. ಗೆಳೆಯ ಜೀವಕ, ಊರಲ್ಲಿ ಅದೆಷ್ಟೇ ಹಸು ಇದೆಯೋ ನೀನು ಅವನ್ನೆಲ್ಲ ಕರ್ಕೊಂಡ್ಬರ್ಬೇಕು. ಹಾ ಕೃಷ್ಣ. ಗೆಳೆಯ ದಾಮ, ನೀನು ಊರವ್ರ ಜೊತೆ ಸೇರ್ಕೊಂಡು ಧಾನ್ಯನ, ಹಣ್ಣನ್ನ ಮತ್ತೆ ಉಪಯೋಗಿ ಬೀಜ ತಗೊಂಡ್ ಬರ್ಬೇಕು. ಹಾ ಕೃಷ್ಣ. ಕೃಷ್ಣ, ನಮ್ಗೆ ಈ ವಿಷಯಕ್ಕೆ ತುಂಬಾ ಖುಷಿಯಾಗಿದೆ. ನೀವೆಲ್ಲರೂ ಚಿಕ್ಕ ಬಾಲಕರು ನಿಮ್ಮಲ್ಲೇ ವಿಚಾರ ವಿಮರ್ಶೆ ಮಾಡಿ ಈ ಜಲಪ್ರಳಯದಿಂದ ಪಾರಾಗೋಕೆ ಈ ನೌಕೆಯ ಸಿದ್ಧತೆ ಮಾಡಿದ್ದೀರಾ. ಹಾ ಕಂದ, ಹೇಳು, ನಮ್ಮಿಂದ ಇನ್ಯಾವ ಕೆಲಸ ಆಗ್ಬೇಕಿದೆ? ನಾವ್ ಯಾವ ರೀತಿ ಸಹಾಯ ಮಾಡಬಹುದು? ಅಪ್ಪ ಅಮ್ಮ, ನೀವೆಲ್ರೂ ಊರ್ನವರಿಗೆ ಅರ್ಥ ಮಾಡಿಸಿ ಅವರು ಅವಶ್ಯಕ ವಸ್ತು ಅಷ್ಟೇ ತಗೊಂಬರ್ಲಿ. ಹಾ ಕೃಷ್ಣ, ನಮ್ಗೆ ಅರ್ಥವಾಗಿದೆ. ವಸ್ತುಗಿಂತ ಅಧಿಕ ಮಹತ್ವ ಮನುಷ್ಯನ ಜೀವನನೇ. ಕೃಷ್ಣ, ನೀನು ಎಲ್ಲಾರ್ಗೂ ಕೆಲ್ಸ ಏನೋ ಕೊಟ್ಟೆ, ಆದ್ರೆ ನೀನು ಏನ್ ಮಾಡ್ಬೇಕು? ನೀನು ನೌಕೆನ ರಕ್ಷಣೆ ಮಾಡ್ಬೇಕು. ಮತ್ತೆ ನಾನ್ ನೋಡ್ಕೊಂತೀನಿ ಈ ಎಲ್ಲ ವಸ್ತುನ ಇಡೋ ಸ್ಥಳನ. ಅಪ್ಪ, ನೀವು ಎಲ್ಲ ಜನರ ಜೊತೆ ಸೇರ್ಕೊಂಡು ಯೋಜನಾ ಅನುಸಾರ ಕೆಲಸ ಶುರು ಮಾಡ್ಬಿಡಿ. ಬನ್ನಿ ನಂದರಾಜ. ನಡೀರಿ ನಡೀರಿ, ಬೇಗ ನಡೀರಿ. ಕೇವಲ ಅತಿ ಅವಶ್ಯಕತೆ ವಸ್ತು ಅಷ್ಟೇ ತಗೋಬೇಕು. ಎಲ್ರೂ ಸರಿಯಾಗಿ ಕೇಳಿ, ಬಹಳ ದೊಡ್ಡ ಸಂಕಟ ಬಂದಿದೆ. ನಾವು ಬೇಗನೆ ಹೊರಡ್ಬೇಕು. ನಡೀರಿ. ಅಣ್ಣ ಅಣ್ಣ, ಕೇವಲ ಅತಿ ಅವಶ್ಯಕ ವಸ್ತು ಅಷ್ಟೇ ತಗೋಬೇಕು ನೌಕೆ ಒಳಗೆ. ನಮ್ಗೀಗ ಬಂದಿರೋದು ಅತ್ಯಂತ ಭಯಂಕರ ಅಪಾಯನೇ. ನಾವು ಬೇಗ ಹೊರಡ್ಬೇಕು. ನಡೀರಿ ನಡೀರಿ. ಬನ್ನಿ. ನಿಲ್ಲು ನಂದ, ಇದೇನು ಅನರ್ಥ ಮಾಡ್ತಿದ್ದೀಯಾ ನೀನು? ಅನರ್ಥ? ಬ್ರಾಹ್ಮಣ ದೇವ, ನಾವು ಜಲಪ್ರಳಯದಿಂದ ಜನರ ಜೀವನದ ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಯಾರನ್ನ ಕೇಳಿ ಎಲ್ಲರ ರಕ್ಷಣೆ ಮಾಡ್ತಿದ್ದೀಯಾ ನೀನು? ಬ್ರಾಹ್ಮಣ ದೇವ, ಇದು ಸಾವು ಮತ್ತು ಬದುಕಿನ ಪ್ರಶ್ನೆ ಅಲ್ಲ. ಇದರಲ್ಲಿ ಯಾರನ್ನ ಏನ್ ಕೇಳಬೇಕು? ಇದೇ ನೀನು ಮಾಡ್ತಿರೋ ತಪ್ಪು. ಈ ಜಗತ್ತಲ್ಲಿ ಬ್ರಾಹ್ಮಣರಿಗೆ ಹೇಳ್ದೆ ಕೇಳ್ದೆ ಹೀಗೆ ಯಾವುದೇ ಕಾರ್ಯ ನಡೆದರೂ ಅದು ಅನುಚಿತವೇ. ಬ್ರಾಹ್ಮಣ ದೇವ, ನಾವು ನಿಮ್ಗೆ ಗೌರವ ಕೊಡ್ತೀವಿ, ಆದ್ರೆ ಯಾರ್ದೋ ಜೀವ ಉಳಿಸೋದ್ರಿಂದ ಅನುಚಿತ ಕೆಲಸ ಹೇಗಾಗ್ಬಿಡುತ್ತೆ? ಜನರ ಜೀವ ಅಲ್ಲ, ಬದಲಾಗಿ ಎಲ್ಲ ಜನರ ಜೀವ ಉಳಿಸೋದು ಅನುಚಿತನೇ. ನನಗೇನು ಅರ್ಥ ಆಗ್ಲಿಲ್ಲ. ಮನು ಮಹಾರಾಜ ಸಂಕಟ ಸಮಯದಲ್ಲಿ ಆಪದ್ಧರ್ಮದ ವ್ಯವಸ್ಥೆ ಮಾಡಿದ್ದು. ಈ ವ್ಯವಸ್ಥೆಯ ಅನುಸಾರ ಜೀವಿಸೋ ಅಧಿಕಾರ ಇರೋದು ಯಾರು ಯೋಗ್ಯರೋ ಅವರಿಗೆ, ಹಾಗೂ ಯಾರು ಬದುಕಿದ್ರೆ ಜಗತ್ತಿಗೆ ಲಾಭನೋ ಅವ್ರಿಗೆ. ಹೇಳು ನಂದ, ಈ ವೃದ್ಧನ ಬದುಕಿಂದ ಜಗತ್ತಿಗೆ ಏನು ಲಾಭ ಇದೆ? ಬ್ರಾಹ್ಮಣ ದೇವ, ಇವರು ನಮ್ಗೆ ಹಿರಿಯರು, ನಮ್ಮ ಅಜ್ಜಂದ್ರು. ಇವ್ರ ಮೇಲೆ ನಮ್ಗೆ ಪ್ರೀತಿ ಇದೆ. ಒಮ್ಮೆ ನಾವು ಇವ್ರನ್ನ ಸಾವಿನ ಬಾಯಲ್ಲಿ ಬಿಟ್ಟು ಹೋದ್ರೆ ಆಗ ಜೀವನ ಪೂರ್ತಿ ನಮ್ಮನ್ನ ನಾವೇ ಕ್ಷಮಿಸೋದಕ್ಕಾಗಲ್ಲ. ನನಗೆ ಗೊತ್ತಿದೆ ನಂದ, ನೀನು ಈ ಶಕ್ತಿಹೀನ ವೃದ್ಧ ಹಾಗೂ ಅನವಶ್ಯಕ ಜನರ ಸಾವಿಂದ ಬರೋ ಪಾಪದ ಬಗ್ಗೆ ಹೆದರಿದೀಯಾ. ಆದ್ರೆ ಯೋಚಿಸು, ಇವರ ಕಾರಣಕ್ಕೆ ಉಳಿದವರು ಸಾಯ್ಬೇಕಾಗತ್ತೆ. ಮತ್ತವರು ಸಮಾಜಕ್ಕೆ ಅವಶ್ಯಕತೆ ಇರೋರು. ಆಗ ನಿನಗೆ ದುಪ್ಪಟ್ಟು ಪಾಪ ತಗಲುತ್ತೆ. ನೀವ್ ಹೇಳೋದ್ರ ಅರ್ಥ ಏನು? ನಾವು ಬ್ರಾಹ್ಮಣರ ಕಾರ್ಯವೇ ಪರಾಮರ್ಶೆ ಮಾಡೋದು, ಇಂಥ ಆಪದ್ಧರ್ಮದ ಸಮಯದಲ್ಲಿ ಅಗತ್ಯ ವ್ಯವಸ್ಥೆ ಮಾಡೋದು. ಹಾಗಾಗಿ ಜಲಪ್ರಳಯದ ಸಮಯದಲ್ಲಿ ನಾವೇ ಎಲ್ಲಿ ಯಾರು ಹೋಗ್ತಾರೆ ಹಾಗೂ ಯಾರು ಬೇಡ, ಇದರ ನಿರ್ಣಯ ನಾವು ಮಾಡ್ತೀವಿ.
ಹೇಗೆಲ್ಲ ನನ್ನ ಭ್ರಮೆ ಹೆಚ್ಚುತ್ತಿದೆಯೋ ಈ ಮತ್ಸ್ಯದ ಆಕಾರವೂ ಹೆಚ್ಚುತ್ತಿದೆ. ಆದರೆ ಇದು ನಿನಗೂ ತಿಳಿದಿರಲಿ ಮತ್ಸ್ಯ, ಈ ಭ್ರಮೆ ಇನ್ನೂ ಅದಷ್ಟೇ ದೊಡ್ಡದಾದರೂ ಸತ್ಯ ಎಂದೆಂದಿಗೂ ಆಗುವುದಿಲ್ಲ. ಭ್ರಮೆ ದೊಡ್ಡದಾಗುತ್ತಿದೆ. ಈಜು ಈಜು, ಇನ್ನೂ ಈಜು, ನನ್ನ ಭ್ರಮೆ ಈಜುತ್ತಲಿರೋ. ಈಜು. ಭದ್ರಾಕ್ಷ ನೋಡಲಿ ಹೇಗೆ ಈಜುತ್ತಲಿದೆ. ಭ್ರಮೆ ಅಲ್ಲ ಭಗವಂತ, ಇದು ಮೀನೇನೆ. ನಾರಾಯಣ ನಾರಾಯಣ. ಹೇ ಪ್ರಭು, ಹೇಗೆ ಮನುಷ್ಯ ತನ್ನ ಭ್ರಮೆಯನ್ನು ಸತ್ಯ ಎಂದುಕೊಳ್ಳುತ್ತಾನೋ ಹಾಗೆ ಕಂಸ ತನ್ನ ಭ್ರಮೆಯೇ ಸತ್ಯ ಎಂದುಕೊಂಡಿದ್ದಾನೆ. ಮತ್ತು ಆತ ಸತ್ಯದ ಸಮ್ಮುಖವೇ ಇದ್ದರೂ ಕೂಡ ಸತ್ಯದಲ್ಲಿ ವಿಶ್ವಾಸ ಹೊಂದಲಾಗುತ್ತಿಲ್ಲ ಪ್ರಭು. ನಿಮ್ಮ ಲೀಲೆ ಅಪಾರವಾದದ್ದು ಪ್ರಭು. ದೇವರ್ಷಿ ಗಾಯತೋ ವಿಷ್ಯಾನ್ ಪುಂಸಃ ಸಂಗಸ್ತೇಷು ಪಜಾಯತೆ. ಅರ್ಥಾತ್ ವಿಶ್ವದ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದರೆ ಆಸಕ್ತಿ ಬರುತ್ತದೆ ಮತ್ತು ಅದೇ ಆಸಕ್ತಿಯಿಂದ ಭ್ರಮೆ ಉತ್ಪನ್ನವಾಗುತ್ತದೆ ಮತ್ತು ಇದೇ ಆಸಕ್ತಿಯ ಭ್ರಮೆಯಲ್ಲಿ ಕಂಸನು ಮರುಳಾಗಿದ್ದಾನೆ ದೇವರ್ಷಿ. ಸತ್ಯವಚನ ಪ್ರಭು, ಸತ್ಯವಚನ. ನಿನಗೆ ಮೀನು ಕಾಣುತ್ತಿದೆಯೇ? ಹಾ ಭಗವಂತ, ಮೀನೇ ಇದು. ಆದರೆ ಇದು ಹೇಗೆ ಸಾಧ್ಯ? ಇದು ನನ್ನ ಭ್ರಮೆ ಅಲ್ಲವೇ? ನನಗಂತೂ ಅನಿಸ್ತಾ ಇದೆ ಭಗವಂತ, ಈ ನಿಮ್ಮ ಭ್ರಮೆ ನನಗೂ ಭ್ರಮೆ ಆಗ್ಬಿಟ್ಟಿದೆ. ನೀವು ನನ್ ಭಗವಂತ ಅಲ್ವಾ, ಅದಕ್ಕೆ ನಿಮ್ ಎಲ್ಲಾ ವಸ್ತು ನಂದು ಆಗ್ಬಿಟ್ಟಿದೆ. ನನ್ನ ನಿಜ ಭಕ್ತ, ನಿನಗೆ ನನ್ನ ಸತ್ಯದ ಜೊತೆ ಭ್ರಮೆಯೂ ಕಾಣುತ್ತಲಿದೆ. ಭಗವಂತ, ನೀವು ಬೇಕಿದ್ರೆ ಈ ಭಕ್ತನ ಮೇಲೆ ಅದೆಷ್ಟೇ ಸಂದೇಹ ಪಟ್ರು ಈ ಪೂರ್ತಿ ಜಗತ್ತಲ್ಲಿ ನನ್ನನ್ನ ಮೀರಿದ ಭಕ್ತ ನಿಮಗೆ ಇನ್ನೊಬ್ಬ ಸಿಗೋದಿಲ್ಲ. ಸತ್ಯ ನುಡಿದೆ ನೀನು. ಅಯ್ಯೋ ಭಗವಂತ, ಏನಾಗೋಯ್ತು? ಈಗಷ್ಟೇ ಬಹಳ ಜ್ಞಾನದ ಮಾತಾಡ್ತಾ ಇದ್ರಿ, ಆಗ್ಲೇ ಕೈಕಾಲಿಂದ ಹೇಗ್ ಮಾತು ಶುರುವಾಯ್ತು? ಹೇಳಿ ಭಗವಂತ. ನಿನಗೆ ಮತ್ಸ್ಯ ಕಾಣುತ್ತಿದ್ದರು ಮೊದಲೇ ಏಕೆ ಹೇಳಲಿಲ್ಲ ನನಗೆ? ಅಯ್ಯೋ, ಮೊದ್ಲೇ ಹೇಗೆ ಹೇಳಿ? ಕಂಡ್ರೆ ತಾನೇ ಹೇಳೋದಕ್ಕಾಗೋದು. ಕೊನೆಗೂ ಬಂತು ಮತ್ಸ್ಯ. ಅಂದರಿದು ಭ್ರಮೆಯಲ್ಲ, ಸತ್ಯವೇ. ಮೀನು ಇದೆ, ವಾಸ್ತವಿಕವಾಗಿಯೂ ಮೀನಿದೆ. ದೂರದಿ ನೋಡಿದರೆ ಮಾಯೆಯದು, ಅರಿತು ನೋಡಿದರೆ ಲೀಲೆಯದು. ವಾ ಲೀಲಾಧಾರಿ, ವಾ, ನೋಡಿದೆ ನಿನ್ನ ಲೀಲೆ. ಮೊದಲು ಶತ್ರುವಿನ ಮನೆಯಲ್ಲಿ ಆಸರೆ ಪಡೆಯುವುದು ಸಂದೇಹ ಬರದಿರಲೆಂದು. ಆದರೆ ನಾನು ಭಗವಂತನು, ಭಗವಂತ ಕಂಸ, ನಿನ್ನ ಎಲ್ಲ ಲೀಲೆಗಳನ್ನು ಸಮಾಪ್ತಿ ಮಾಡಿ ನನ್ನ ಅಧರ್ಮದ ಸಾಮ್ರಾಜ್ಯ ಸ್ಥಾಪನೆ ಮಾಡುವೆ ನಾನು. ವೃಂದಾವನದ ವಾಸಿಗಳೇ, ನಮಗೆ ಗೊತ್ತಿದೆ ನಮ್ಮ ಮೇಲಿಗೆ ಅತ್ಯಂತ ದೊಡ್ಡ ಸಂಕಟ ಬಂದೆರಗಿದೆ. ಆದ್ರೆ ಇಂಥ ಸಂಕಟ ಜಗತ್ತಿಗೆ ಬಂದಿರೋದು ಇದೇ ಮೊದಲನೇ ಬಾರಿ ಅಂತ ನೀವು ಅಂದ್ಕೋಬೇಡಿ. ಇಂಥದ್ದೇ ಒಂದು ಜಲಪ್ರಳಯದಿಂದ ಮನು ಮಹಾರಾಜ ನಮ್ಮೆಲ್ಲರನ್ನು ರಕ್ಷಿಸಿದ್ರು. ಮತ್ತೀಗ ಧರ್ಮದ ಅನುಸಾರ ನೀವೆಲ್ರೂ ಪಾರಾಗಬೇಕು ಅಂತ ನೀವು ಬಯಸಿದ್ರೆ ಆಗ ನೀವೆಲ್ರೂ ನಮ್ಮ ಮಾತನ್ನ ಒಪ್ಪಲೇಬೇಕು. ಆದ್ರೆ ಬ್ರಾಹ್ಮಣ ದೇವ, ಇಂತಹ ಸಂಕಟದ ಸಮಯದಲ್ಲಿ ನೀವೇ ನಮಗೆ ಮಾರ್ಗದರ್ಶನ ಮಾಡದೇ ಇದ್ದರೆ ಮತ್ಯಾರು ಮಾಡ್ತಾರೆ? ನೀವೇ ಹೇಳಬೇಕು ಬ್ರಾಹ್ಮಣ ದೇವ, ಇಂತಹ ಪರಿಸ್ಥಿತಿಲಿ ನಾವೇನ್ ಮಾಡಕ್ ಸಾಧ್ಯ? ಮನು ಮಹಾರಾಜ ಇಂಥ ಸಂಕಟದ ಸಮಯದಲ್ಲಿ ಜನರ ಜೀವನ ಕಾಪಾಡೋದಕ್ಕಾಗಿ ಒಂದು ವಿಧಾನ ಮಾಡಿಟ್ಟಿದ್ದ. ಆ ವಿಧಾನದ ಅನುಸಾರ
ಜೀವಿಸೋ ಅಧಿಕಾರ ಇರೋದು ಶಕ್ತಿಶಾಲಿಗಳಿಗೆ, ಸಾದರ ಸಂಪನ್ನರಿಗೆ ಹಾಗೂ ಯಾರಿಗೆ ಜೀವಿಸೋ ಸಂಭಾವ್ಯತೆ ಇದೆ. ಮತ್ತಿನ್ನೊಂದು ವಿಷಯ, ಒಂದ್ ವೇಳೆ ಅಂತಹ ಜನರ ಸಂಖ್ಯೆ ಜಾಸ್ತಿ ಇದ್ರೆ ಹಾಗೂ ಅವರಲ್ಲೂ ಕೆಲವರನ್ನೇ ಕಾಪಾಡೋ ಸಾಧ್ಯತೆ ಇದ್ರೆ ಆಗ ಒಬ್ಬ ವ್ಯಕ್ತಿ ಒಂದು ವಂಶದ ಸಿದ್ಧಾಂತ ಕೆಲಸ ಮಾಡುತ್ತೆ. ಬ್ರಾಹ್ಮಣ ದೇವ, ಇದ್ಯಾವ ಸಿದ್ಧಾಂತ? ನಂದ, ಈ ಸಿದ್ಧಾಂತದ ಅನುಸಾರ ಒಂದು ವಂಶ ಇಲ್ಲ ಒಂದು ಪರಿವಾರದಿಂದ ಯಾರೋ ಒಬ್ಬ ವ್ಯಕ್ತಿಯ ಜೀವವನ್ನಷ್ಟೇ ರಕ್ಷಣೆ ಮಾಡಬಹುದು ಹಾಗೂ ಪರಿವಾರದ ಶೇಷ ಸದಸ್ಯರು ತಮ್ಮ ವಂಶದ ರಕ್ಷಣೆಗಾಗಿ ತ್ಯಾಗ ಮಾಡಬೇಕಾಗುತ್ತೆ. ಇಷ್ಟು ಕಠೋರ ಸಿದ್ಧಾಂತ? ನಂದ, ಧರ್ಮ ಕಠೋರ ಅನ್ನೋದು ನಿಜಾನೇ, ಆದ್ರೆ ಜಗತ್ತಲ್ಲಿ ಅದನ್ನ ಮೀರಿದ ಉತ್ತಮ ಮಾರ್ಗ ಯಾವುದೂ ಇಲ್ಲ. ಅದಕ್ಕಾಗೆ ನಾವು ಮನು ಮಹಾರಾಜನ ಆಪದ್ಧರ್ಮದ ಅನುಸಾರ ಯಾರು ನೌಕೆಯಲ್ಲಿ ಹೋಗ್ತಾರೆ ಹಾಗೂ ಯಾರು ಹೋಗಬಾರ್ದು ಅನ್ನೋದನ್ನ ನಿರ್ಧಾರ ಮಾಡಿದ್ದೀವಿ. ಅಣ್ಣ, ನಿರ್ಧಾರ ಮಾಡಿದ್ದಾಯ್ತು ಯಾರ್ಯಾರು ಎಲ್ಲೆಲ್ಲಿ ಕೂರ್ಬೇಕಂತ. ಕೃಷ್ಣ, ಈ ಸಮಯದಲ್ಲಿ ಯೋಚಿಸೋ ಅವಶ್ಯಕತೆ ಏನಿದೆ? ಯಾರಿಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅವರಲ್ಲಿ ಕೂತ್ಕೋತಾರೆ. ರಾಧೆ, ಈ ನೌಕೆಯಲ್ಲಿ ಒಂದೆರಡು ಪರಿವಾರಗಳು ಕೂರೋದಿಲ್ಲ, ಬದಲಿಗೆ ಪೂರ್ತಿ ವೃಂದಾವನನೇ ಕೂರ್ಬೇಕು. ಅದಕ್ಕಾಗಿ ಎಲ್ಲವನ್ನು ಮೊದಲೇ ನಿರ್ಣಯ ಮಾಡೋದು ಸರಿಯಾದ್ದು. ಆಗ ಮಾತ್ರ ನೀರಲ್ಲಿ ನಮ್ಮ ನೌಕೆ ಹೋದ್ರೂ ಯಾರಿಗೂ ತೊಂದರೆ ಆಗಲ್ಲ. ಕೃಷ್ಣ, ನೀನು ನಿಜ ಹೇಳ್ತಿದ್ಯಾ? ಅಣ್ಣ, ಎಲ್ರು ತಮ್ಮ ಕೆಲಸ ಮಾಡ್ತಿದ್ದಾರೆ, ಆದ್ರೆ ನೀನು ಕೊನೆಗೂ ನೋಡ್ಬೇಕು, ಯಾರು ಕೂಡ ಬಿಟ್ಟೋಗ್ದಂಗೆ. ಆಗ್ಲಿ ಕೃಷ್ಣ. ಮನುಸ್ಮೃತಿಯ ಅನುಸಾರ ಎಲ್ಲ ಜೀವಿಗಳಲ್ಲೂ ಮನುಷ್ಯ ಶ್ರೇಷ್ಠ ಹಾಗೂ ಮನುಷ್ಯರಲ್ಲಿ ಬ್ರಾಹ್ಮಣ. ಅದಕ್ಕಾಗೆ ಮೊಟ್ಟ ಮೊದಲಿಗೆ ಈ ಜಲಪ್ರಳಯದಲ್ಲಿ ನಾವು ಬ್ರಾಹ್ಮಣರ ರಕ್ಷೆಯಾಗಬೇಕು. ನಂದ ಮತ್ತು ಯಶೋದೆ, ನೀವಿಬ್ರು ಸೌಭಾಗ್ಯಶಾಲಿಗಳು. ನಿಮ್ಮ ಪುತ್ರನೇ ಈ ಜಲಪ್ರಳಯದಿಂದ ಪಾರಾಗೋದಕ್ಕೆ ಒಂದು ನೌಕೆಯ ನಿರ್ಮಾಣ ಮಾಡಿದ್ದಾನೆ. ಆದ್ರಿಂದಲೇ ನಿಮ್ಮ ಪರಿವಾರದಲ್ಲಿ ಎಲ್ಲರಿಗೂ ಆ ನಾವೆಯಲ್ಲಿ ಕೂರುವ ಹಾಗೂ ಜೀವಿಸುವ ಹಕ್ಕಿದೆ. ಹಾಗೂ ಉಳಿದ ಜನರ ಮೇಲೆ ಮನು ಮಹಾರಾಜನ ಆಪದ್ಧರ್ಮ ಜಾರಿಯಾಗುತ್ತೆ. ಅದರಂತೆ ಮನು ಮಹಾರಾಜನ ಆಪದ್ಧರ್ಮದ ಅನುಸಾರ ಮಂಗಲನ ಪರಿವಾರದಿಂದ ಕೇವಲ ಮಂಗಲ ಮಾತ್ರ ನಾವೆಯಲ್ಲಿ ಬರಬೇಕು. ಇದೆಂತ ಅಧರ್ಮ ಬ್ರಾಹ್ಮಣ ದೇವ? ಮಂಗಲನ ಅಪ್ಪ ಅಮ್ಮ ಅವನಿಗೆ ಅವಶ್ಯಕತೆ ತಾನೆ, ಮತ್ತಿದೇ ಕಾರಣ ಮಂಗಲನ ಅಪ್ಪ ಅಮ್ಮನೂ ಅವನ ಜೊತೆ ಬರೋದು ಮುಖ್ಯ. ಸಂಕಟದ ಸಮಯ ಎಲ್ರೂ ಒಬ್ರಿಗೊಬ್ರು ಅಮ್ಮ ಅಪ್ಪನೇ. ಮಂಗಲಂಗೆ ಅವನ ಅಮ್ಮ ಅಪ್ಪನ ಕೊರತೆ ಕಾಡೋದಿಲ್ಲ. ಇಲ್ಲ ಬ್ರಾಹ್ಮಣ ದೇವ, ನಾನು ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಎಲ್ಲಿಗೂ ಬರಲ್ಲ. ಇದು ನಿನ್ನ ಇಚ್ಛೆ ಬಾಲಕ. ಒಂದು ವೇಳೆ ನಿನಗೆ ಜೀವಿಸೋ ಇಚ್ಛೆನೇ ಇಲ್ದಿದ್ರೆ ಆಗ ನೀನು ಪ್ರಸನ್ನ ಚಿತ್ತದಿಂದ ನಿನ್ನ ಸಾವಿನ ಪ್ರತೀಕ್ಷೆ ಮಾಡಬಹುದು. ಇಲ್ಲ ಇಲ್ಲ ಬ್ರಾಹ್ಮಣ ದೇವ, ನಾವು ನಮ್ಮ ಮಗನಿಗಾಗಿ ನಮ್ಮ ಜೀವನದ ಬಲಿದಾನ ನೀಡೋಕ್ ಸಿದ್ಧ ಇದ್ದೀವಿ. ಬ್ರಾಹ್ಮಣ ದೇವ, ಈ ಮಕ್ಕಳನ್ನ ನೌಕೆಯಲ್ಲಿ ಕರ್ಕೊಂಡು ಹೋಗಿ ನಾವು ಸಂತೋಷವಾಗಿ ಸಾವಿನ ಪ್ರತೀಕ್ಷೆ ಮಾಡ್ತಿರ್ತೀವಿ. ನೋಡಿದ್ಯಾನಂದ, ಇದೇ ಮನು ಮಹಾರಾಜನ ನ್ಯಾಯ. ಮತ್ತಿದನ್ನೇ ಹೇಳೋದು ಮಾತಾಪಿತರ ತ್ಯಾಗ ಅಂತ. ಈಗ ನಿರ್ಣಯ ಆಗೋಗಿದೆ. ಮಂಗಲನ ಮಾತಾಪಿತರ ಜತೆಗೆ ವೃಂದಾವನದ ಎಲ್ಲ ವೃದ್ಧರು ಹಾಗೂ ದನಗಳು ಇಲ್ಲೇ ಇರುತ್ತವೆ. ಹಾಗೂ ನಾವು ಆಯ್ದ ಕೆಲವು ಜನ ಯಾರಿಗೆ ಜೀವಿಸೋ ಅಧಿಕಾರವಿದೆಯೋ ನಾವೆಲ್ಲರೂ ನಾವೆಯಲ್ಲಿ ಹೋಗ್ತೀವಿ. ಗೆಳೆಯರೇ, ಇಲ್ಲಿ ನೋಡಿ, ನಮ್ಮ ನೌಕೆಯ ಈ ಭಾಗದಲ್ಲಿ ಎಲ್ಲ ವೃದ್ಧರು ಕೂರ್ಬೇಕು, ಮತ್ತೆ ನೌಕೆಯ ಈ ಭಾಗದಲ್ಲಿ ನಮ್ಮ ಗೊಲ್ಲಬಾಲರು ಕೂರ್ಬೇಕು. ನೌಕೆಯ ಆ ಭಾಗದಲ್ಲಿ ಸ್ತ್ರೀಯರು ಕೂರ್ತಾರೆ.
ಮತ್ತೆ ನೌಕೆಯ ಈ ಭಾಗದಲ್ಲಿ ನಮ್ಮ ಹಸುಗಳಿರ್ತವೆ. ಹಾ ಮತ್ತೆ ದಾಮ, ನೀನು ಎಲ್ಲ ನೋಡ್ಕೊಬೇಕು. ಹಾ ಕೃಷ್ಣ. ರಾಧೆ, ನೀನು ನಿನ್ನ ಅಮ್ಮನಿಂದ ಭೋಜನ ಮಾಡಿಸ್ಕೊಂಡು ತಗೊಂಬ. ಮತ್ತೆ ಹಾ, ಬೆಣ್ಣೆ ಕೂಡ. ಯಾಕಂದ್ರೆ ಗೊತ್ತಿಲ್ವಲ್ಲ ನೀರು ಯಾವಾಗ ಇಳಿತ್ತು. ಕೃಷ್ಣ, ನಾವೆಲ್ಲರೂ ನಮ್ಮ ಅಮ್ಮಂದಿರ ಹತ್ರ ಊಟ ಕಟ್ಟಿಸ್ಕೊಂಬರ್ತೀವಿ. ಇದು ಇನ್ನೂ ಒಳ್ಳೆ ವಿಷಯ ಗೆಳೆಯ. ಅಣ್ಣ, ನಾನು ಅನ್ಕೊಂಡಿದ್ದು ಒಂದೇ, ಯಾರಿಗೂ ತೊಂದ್ರೆ ಆಗ್ಬಾರ್ದು. ಕೃಷ್ಣ, ನೀನು ಚಿಂತೆ ಮಾಡ್ಬೇಡ, ನಾನಿಲ್ವಾ? ಕೃಷ್ಣ, ಆದ್ರೆ ಮಕ್ಕಳೆಲ್ಲ ಮಧ್ಯದಲ್ಲೇ ಯಾಕೆ ಕುತ್ಕೋಬೇಕು? ರಾಧೆ, ಯಾಕಂದ್ರೆ ಒಮ್ಮೆ ಮಕ್ಕಳೇನಾದ್ರು ಇಲ್ಲೋ ಅಲ್ಲೋ ಕುತ್ಕೊಂಡ್ರೆ ಆಗ ಜಲಪ್ರಳಯ ನೋಡಿನೇ ಎದುರ್ಕೊಳ್ತಾರೆ. ಅದಕ್ಕೆ ಅವರು ಮಧ್ಯನೇ ಕೂರ್ಬೇಕು. ಮತ್ತೆ ಅವ್ರ ಹತ್ರ ಅವ್ರ ಅಮ್ಮಂದಿರಿರ್ತಾರೆ. ಬ್ರಾಹ್ಮಣ ದೇವ, ನೀವೀಗೇನಾದ್ರೂ ಹೇಳಿ, ಆದರೆ ಸಂಕಷ್ಟ ಧರ್ಮದ ಈ ವ್ಯವಸ್ಥೆ ಅನುಚಿತಾನೆ. ನಂದ, ಉಚಿತ ಅನುಚಿತದ ನಿರ್ಣಯ ಮಾಡೋದು ನಾವು ಬ್ರಾಹ್ಮಣರ ಕೆಲಸ. ನಿನ್ನ ಕೆಲಸ ಕೇವಲ ನಮ್ಮ ಆದೇಶದ ಪಾಲನೆ ಮಾಡೋದಷ್ಟೇ. ಒಂದ್ ವೇಳೆ ಇದರಲ್ಲಿ ನಿನಗೆ ಅಸಮ್ಮತಿ ಇದ್ರೆ ಆಗ ನೀನು ವೃಂದಾವನದ ಈ ವೃದ್ಧರ ಹಾಗೇನೆ ಇಲ್ಲೇ ಇದ್ದು ನಿನ್ನ ಸಾವಿನ ಪ್ರತೀಕ್ಷೆ ಮಾಡಬಹುದು. ಈಗಂತೂ ನಾವೇ ಎಲ್ಲಿ ಹೋಗೋರು, ನಾವು ಆಯ್ಕೆ ಮಾಡಿರೋ ಜನ ಮಾತ್ರ. ಮತ್ತಿದೆ ನಮ್ಮ ಅಂತಿಮ ನಿರ್ಣಯ. ಕ್ಷಮಿಸ್ಬಿಡಿ ಬ್ರಾಹ್ಮಣ ದೇವ, ನಾನಿದನ್ನ ಒಪ್ಪೋಕ್ಕಾಗೋದಿಲ್ಲ. ಗುರುದೇವ, ಸಮ್ಮತಿ ಇರ್ಲಿ ಅಸಮ್ಮತಿ ಇರ್ಲಿ, ಆಗೋದು ನಾವು ಹೇಳಿದ ಹಾಗೆ. ಯಾಕಂದ್ರೆ ನಾವು ಬ್ರಾಹ್ಮಣರೇ ದೇವರ ಸಾಕ್ಷಾತ್ ಪ್ರತಿನಿಧಿಗಳು. ಹೋಗಿ, ಯಾರೆಲ್ಲ ಇದನ್ನ ಒಪ್ತಿರೋ ಅವರು ನಾವೇ ಇಲ್ಲಿ ಹೋಗೋ ಸಿದ್ಧತೆ ಮಾಡ್ಕೊಳ್ಳಿ. ಅಣ್ಣ, ನಾವು ಯಾವತ್ತೂ ಯೋಚಿಸಬಾರ್ದು ಈ ನೌಕೆನ ನಾವು ಮಾಡಿದಂತ. ಇದನ್ನ ಮಾಡೋದಿಕ್ಕೆ ಪೂರ್ತಿ ವೃಂದಾವನನೇ ಪರಿಶ್ರಮ ಹಾಕಿದೆ. ಅದಕ್ಕಾಗಿ ಇದ್ರ ಮೇಲೆ ಪೂರ್ತಿ ವೃಂದಾವನದ ಅಧಿಕಾರವಿದೆ. ಹಾ ಕೃಷ್ಣ, ನಾವು ಹೇಗ್ ಮರೆಯೋಕ್ಕಾಗುತ್ತೆ? ಈ ನೌಕೆ ಮಾಡೋದ್ರಲ್ಲಿ ಪೂರ್ತಿ ವೃಂದಾವನ ವಾಸಿಗಳ ಕಿಟ್ಕೆ ಮತ್ತೆ ಬಾಗ್ಲು ಉಪಯೋಗ ಆಗಿದೆ. ಹಾ ಅಣ್ಣ. ಗೆಳೆಯರೇ, ನಾನು ಯೋಚಿಸ್ತಿರೋದನ್ನೇ ಈಗ ಅಣ್ಣ ಹೇಳಿದ್ದಾನೆ. ಈಗ ಇದ್ರಲ್ಲಿ ಯಾರಿಗಾದ್ರೂ ಏನೇ ಪ್ರಶ್ನೆ ಇದ್ರು ನನ್ನ ಹತ್ರ ಪ್ರಶ್ನೆ ಕೇಳಬಹುದು. ಕೃಷ್ಣ, ಈಗ ನನ್ಗೆ ಎಲ್ಲ ಅರ್ಥ ಆಯ್ತು. ಆದ್ರೆ ನನ್ಗೆ ಅರ್ಥ ಆಗದೆ ಇರೋದೇನು ಅಂದ್ರೆ, ಈ ನೌಕೆ ಓಡ್ಸೋದ್ ಯಾರು? ಈ ಪೂರ್ತಿ ವೃಂದಾವನದಲ್ಲಿ ಯಾರಿದ್ದಾರೆ ಈ ವಿಶಾಲವಾದ ನೌಕೆನ ಓಡ್ಸೋರು? ಯಾರು ಈ ನೌಕೆಯ ನಾಯಕ? ಅದ್ರ ಚಿಂತೆ ಮಾಡ್ಬೇಡ, ನನ್ ಗೊತ್ತಿದೆ ಈ ನೌಕೆಯ ನಾವಿಕ ಯಾರಂತ. ಭಗವಂತ ಕಂಸನ ಕೈಯಲ್ಲಿದೆ. ನಿನ್ನ ಜೀವನದ ಜೀವವೀಗ ಚಕ್ರಧಾರಿ. ನಿನ್ನ ಈ ಮತ್ಸ್ಯಾವತಾರದ ಸಮಾಪ್ತ ಮಾಡುವುದಕ್ಕೆ ನಾನು ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಿದೆ. ಯಾವ ಉದ್ದೇಶಕ್ಕಾಗಿ ನಾನು ನನ್ನ ಶರೀರ ಆ ಕಾಲಕ್ಕೆ ಏರಿಗೆ ಕೊಟ್ಟೆನೋ, ನೀನು ಅವನನ್ನು ಇಲ್ಲಿಗೆ ಕರೆದು ಸಹಜವಾಗಿ ಪೂರ್ಣ ಮಾಡಿರುವೆ. ಈಗ ನಿನ್ನ ಈ ಮತ್ಸ್ಯಾವತಾರದ ಸಮಾಪ್ತಿ ಜೊತೆಗೆ ಆರಂಭವಾಗುವುದು ನಿನ್ನ ದೇವತೆಗಳ ಅಂತ್ಯ ಕೂಡ. ನಿಲ್ಲು, ಭಯಭೀತನಾದೆಯ? ಅಯ್ಯೋ ಭಗವಂತ, ಹಾರೇ ಬಿಟ್ರಾ? ಎಲ್ಲಿ ಹೋಯ್ತು? ಮತ್ಸ್ಯ, ನೀನು ಮರೆತಿರುವೆ, ಇದು ಭಗವಂತ ಕಂಸನ ಸರೋವರ. ಇಲ್ಲಿ ಬಂದರೆ ಸ್ವತಃ ಯಮರಾಜನು ಹಿಂತಿರುಗಲಾಗದು.
ಮತ್ಸ್ಯ. ವಿಷ್ಣು, ನೀನು ನಿನ್ನ ಯಾವುದೇ ಅವತಾರದಲ್ಲೂ ಓಡುವುದನ್ನು ಮರೆತಿಲ್ಲ. ಮತ್ಸ್ಯಾವತಾರದಲ್ಲೂ ರಣಹೇಡಿಯಾಗಿ ಹೋದೆ. ಆದರೆ ನಾನು ನೋಡುವೆ, ಭಗವಂತ ಕಂಸನಿಂದ ಮರೆಯಾಗಿ ಎಲ್ಲಿವರೆಗೂ ಓಡುವೆ? ಎಲ್ಲಿ ಹೋದೆ ಮತ್ಸ್ಯಾವತಾರ? ಬಾ. ಇದೇನಾಗುತ್ತಿದೆ? ಈ ನೀರಿನ ಮಟ್ಟ ಇದು ಕೆಳಗಕ್ಕೆ ಬರುತ್ತಿದೆ. ನಾನು ಈಗ ಸರೋವರದಲ್ಲಿದ್ದೆ. ಈ ಪರ್ವತದಲ್ಲಿ ಅದು ಹೇಗೆ ಬಂದೆ? ಕಂಸ, ಇದು ವಿಂಧ್ಯಾಚಲ ಪರ್ವತ. ಇದು ವಿಂಧ್ಯಾಚಲ ಪರ್ವತವೇ? ನಾನು ಬ್ರಜವಾಸಿಗಳ ಕುಲದೇವಿ, ವಿಂಧ್ಯಾವಾಸಿನಿ ದೇವಿ. ವಿಂಧ್ಯವಾಸಿನಿ ದೇವಿ. ಕಂಸ, ನೀನು ಭಗವಂತ ವಿಷ್ಣುವಿನ ಅಂತ್ಯ ಮಾಡಲು ಬಂದೆ. ಆದರೆ ನೋಡು, ಅವರು ರಚಿಸಿದ ಅಲ್ಪ ಮಾಯೆಗೆ ನೀನು ನಿನ್ನ ಮಹಲಿನಿಂದ ಎಷ್ಟೋ ದೂರ ಇಲ್ಲಿ ವಿಂಧ್ಯಾಚಲ ಪರ್ವತಕ್ಕೆ ಬಂದಿರುವೆ. ಅವರು ಬಯಸಿದರೆ ನಿನ್ನನ್ನು ನಿನ್ನ ಜೀವನದಿಂದಲೂ ದೂರ ಮಾಡಬಹುದಿತ್ತು. ಕದಾಚಿತ್ ನೀನು ನೋಡಲಿಲ್ಲ ದೇವಿ. ಆ ನಿನ್ನ ವಿಷ್ಣು ಹೇಗೆ ಓಡುತ್ತಿದ್ದ ಭಗವಂತ ಕಂಸನಿಂದ ಹೆದರಿ ರಣಹೇಡಿ. ಕಂಸ, ನೀನು ಇನ್ನೂ ಅರಿತಿಲ್ಲವೇ? ಭಗವಂತ ವಿಷ್ಣು ನಿನಗೆ ಪುನಃ ಪುನಃ ಅವಕಾಶ ಕೊಡುತ್ತಿದ್ದಾರೆ. ಇನ್ನೂ ಸಮಯವಿದೆ. ನೀನು ಅಧರ್ಮದ ಮಾರ್ಗ ತ್ಯಜಿಸು ಕಂಸ. ಯಾರು ಭಗವಂತ ಕಂಸನಿಗೆ ಪಾಠ ಹೇಳುವರೋ ಅವರು ತಮ್ಮ ಸಾವಿಗೆ ಆಮಂತ್ರಣ ನೀಡುತ್ತಾರೆ. ಕಂಸ, ಇದು ವಿಂಧ್ಯಾಚಲ ಪರ್ವತ. ಇಲ್ಲಿ ನಿನ್ನ ಅಸುರಿ ಶಕ್ತಿಗಳು ಕಾರ್ಯ ಮಾಡುವುದಿಲ್ಲ. ಆದರೆ ನೀ ಬೇಕೆಂದರೆ ಅದರ ಪ್ರಯೋಗ ಮಾಡಿ ನೋಡಬಹುದು. ಕಂಸ, ನಿನಗೆ ಖಡ್ಗದ ಚಿಂತೆ ಏನು? ನಾನು ಯೋಚಿಸುತ್ತಿರುವೆ, ನೀನೀಗ ಇಲ್ಲಿಂದ ಹೊರಟು ಮಥುರೆಗೆ ಹೇಗೆ ಹೋಗುವೆ? ಭಗವಂತ ನಾನು, ಭಗವಂತ ಕಂಸ ನಾನು ಪರ್ವತದಿಂದ ಇಳಿದು ಹೋಗುವ ಅವಶ್ಯಕತೆ ಏನಿದೆ? ಒಂದು ಕ್ಷಣ ಇಲ್ಲಿ, ಇನ್ನೊಂದು ಕ್ಷಣ ನನ್ನ ಅರಮನೆಯಲ್ಲಿ. ಓಂ ಕಂಸಾಯ ನಮಃ. ಇದು ವಿಂಧ್ಯಾಚಲ ಪರ್ವತ. ಇಲ್ಲಿ ನಿನ್ನ ಅಸುರಿ ಶಕ್ತಿಗಳು ಕಾರ್ಯ ಮಾಡುವುದಿಲ್ಲ. ಕಾಗಾಸುರ, 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 ಕಾಗಾಸುರ.
ಭಗವಂತ ನಾನು, ಭಗವಂತ ಕಂಸ ನಾನು. ಈ ಪರ್ವತದಿಂದ ನಾನು 2 ಹೆಜ್ಜೆಗೆ ಇಳಿದು ಬಿಡುತ್ತೇನೆ. ನನಗೆ ಯಾರದೋ ಸಹಾಯದ ಅವಶ್ಯಕತೆ ಏನಿದೆ? ದನಗಳ ಮಧ್ಯೆ ಸಾಮಗ್ರಿಗಳನ್ನ ಇಡು. ಸರಿ ಕೃಷ್ಣ. ಅಣ್ಣ, ಇದ್ರಲ್ಲಿ ಯಾವ ತರಕಾರಿ ಬೀಜ ಇದೆ? ಕೃಷ್ಣ, ಇದರಲ್ಲಿ ಎಲ್ಲ ತರಕಾರಿ ಬೀಜ ಇದೆ. ನೀವು ಸರಿಯಾದ ಕೆಲಸ ಮಾಡಿದ್ರಿ ಅಣ್ಣ. ಜಲಪ್ರಳಯದ ನಂತರ ನಾವು ಎಲ್ಲ ತರಕಾರಿಗಳನ್ನ ಪುನಃ ಬೆಳೆಸಬಹುದು. ಇದನ್ನ ಅಲ್ಲಿಟ್ಬಿಡಿ. ಸರಿ. ಶಂಕರ, ನೀನಿಲ್ಲಿ? ಶಂಕರ, ನೀನೇನ್ ಹೇಳ್ತಿದ್ಯಾ? ಅಲ್ಲ, ನಾನ್ ನಿನ್ನ ಹೇಗ್ ಬಿಟ್ಟೋಗ್ತೀನಿ? ಶಂಕರ, ನಿನ್ಗೆ ನನ್ ಮೇಲೆ ಕೋಪನಾ? ನಾನ್ ನಿನ್ನ ನೋಕೇಳಿ ಮೊದ್ಲೇ ಹಚ್ಚಿಲ್ಲ ಅಂತ? ಸರಿ, ಹಾಗಾದ್ರೆ ಎಲ್ಲರಿಗಿಂತ ಮೊದ್ಲು ನನ್ನ ಶಂಕರನೇ ನೋಕೇಲ್ ಕುತ್ಕೋತಾನೆ. ಅಣ್ಣ, ಹಸುಗಳನ್ನ ಆ ಕಡೆಯಿಂದ ಹಚ್ಚಿ. ಕೃಷ್ಣ, ಕೃಷ್ಣ, ಬಹಳ ದೊಡ್ಡ ಅನರ್ಥ ಆಗಿದೆ. ಕೃಷ್ಣ, ಏನಾಯ್ತು ತಮ್ಮ ಚಿಕ್ಕಪ್ಪ? ಕೃಷ್ಣ, ಅಲ್ಲಿ ಬ್ರಾಹ್ಮಣ ದೇವ. ಬ್ರಾಹ್ಮಣ ದೇವ? ಏನಾಯ್ತು ಬ್ರಾಹ್ಮಣ ದೇವರಿಗೆ? ಅವ್ರು ಏನ್ ಹೇಳ್ತಿದ್ದಾರೆ? ಕೃಷ್ಣ, ಅಲ್ಲಿ ಬ್ರಾಹ್ಮಣ ದೇವ ಹೇಳ್ತಿದ್ದಾರೆ ಪ್ರತಿ ಕುಟುಂಬದಿಂದ ಒಬ್ರು ಮಾತ್ರ ಈ ನೌಕೆಯಲ್ಲಿ ಹೋಗ್ಬೋದು ಅಂತ. ಮತ್ತೆ ರುದ್ರನವರು ಹೋಗೋದೇ ಬೇಡ ಅಂತಿದ್ದಾರೆ ಕೃಷ್ಣ. ಮತ್ತೆ ಯಾರನ್ನ ಬ್ರಾಹ್ಮಣ ದೇವ ಆರಿಸ್ತಾರೋ ಅವರು ಮಾತ್ರ ನೌಕೆಯಲ್ಲಿ ಹೋಗ್ಬೋದಂತೆ. ಮಂಗಲನ ಪೂರ್ತಿ ಪರಿವಾರನೇ ಬೇಡ ಅಂತಿದ್ದಾರೆ. ಅವರಲ್ಲಿ ಯಾರು ಈ ನೌಕೆಯಲ್ಲಿ ಹೋಗೋ ಆಗಿಲ್ಲ. ಕೇವಲ ಮಂಗಲಂಗೆ ಹೇಳಿದ್ದಾರೆ ಅವನು ಮಾತ್ರ ಹೋಗೋಕೆ. ಚಿಕ್ಕಪ್ಪ, ನೀವು ಯಾರು ಬ್ರಾಹ್ಮಣ ದೇವರನ್ನ ವಿರುದ್ಧ ಮಾಡ್ಲಿಲ್ವಾ? ನಾನು ವಿರೋಧಿಸೋ ಪ್ರಯತ್ನ ಮಾಡಿದೆ, ಆದ್ರೆ ಆ ಬ್ರಾಹ್ಮಣ ದೇವ ಮಾತ್ರ. ಚಿಕ್ಕಪ್ಪ, ಏನ್ ಬೇಕಾದ್ರೂ ಆಗ್ಲಿ, ನಾನು ಬ್ರಾಹ್ಮಣ ದೇವ ಊರವ್ರ ಜೊತೆ ಹೀಗೆ ಅನ್ಯಾಯ ಮಾಡಕ್ ಬಿಡಲ್ಲ. ಏನಾಯ್ತು ಕೃಷ್ಣ? ಅಣ್ಣ, ನಾವೀಗ್ಲೇ ಊರಿಗೆ ಹೋಗ್ಬೇಕು. ಕೃಷ್ಣ, ಹಾಗಾದ್ರೆ ಬೇಗ ಹೋಗ್ಬೇಕು, ನಡಿ. ಅಣ್ಣ, ನಾವು ಬ್ರಾಹ್ಮಣ ದೇವರ ಹತ್ರ ಮುಖ್ಯವಾದ ವಿಷಯ ಮಾತಾಡೋಕೆ ಈಗ್ಲೇ ಊರಿಗೆ ಹೋಗ್ಬೇಕು. ಅಲ್ಲಿ ತನಕ ನೀವಿಲ್ಲಿನ ವ್ಯವಸ್ಥೆ ಮೇಲೆ ಗಮನ ಇಡಿ. ಬಾರದೆ, ಬಾ ಅಣ್ಣ, ಬನ್ನಿ. ನಡೀರಿ. ನಾರಾಯಣ ನಾರಾಯಣ. ಪ್ರಭು, ನನಗೊಂದು ವಿಷಯ ಅರ್ಥವಾಗಲಿಲ್ಲ. ಕಂಸನ ಎದುರು ಮಾಯೆ ರಚಿಸಿ ಅವನನ್ನು ವಿಂಧ್ಯಾಚಲ ಪರ್ವತಕ್ಕೆ ಕರೆತರುವ ಉದ್ದೇಶವೇನಿತ್ತು ಪ್ರಭು? ದೇವರ್ಷಿ, ಒಂದು ಕಾರ್ಯ ಸಂಪೂರ್ಣವಾಗಬೇಕೆಂದರೆ ಅದರ ಎಲ್ಲ ಘಟಕಗಳು ಸಮಾನವಾಗಿ ನಿಯಂತ್ರಣದಲ್ಲಿರಬೇಕು. ನೌಕೆ ನಿರ್ಮಾಣವನ್ನು ಹೊರತುಪಡಿಸಿ ಮನುಷ್ಯರು, ಜೀವಜಂತುಗಳು, ಫಸಲು ಮತ್ತು ವನಸ್ಪತಿಗಳನ್ನು ಜಲಪ್ರಳಯದಿಂದ ಸುರಕ್ಷಿತಗೊಳಿಸುವುದು ಮಹತ್ವಪೂರ್ಣ. ಹಾಗಾಗಿ ಕಂಸ ಮಥುರೆಯಲ್ಲಿದ್ದರೆ ಈಗಾಗಲೇ ಜಲಪ್ರಳಯ ನಡೆಯುತ್ತಿತ್ತು ದೇವರ್ಷಿ. ನಾರಾಯಣ ನಾರಾಯಣ, ನೀವು ಸತ್ಯ ನುಡಿದಿರಿ ಪ್ರಭು. ಆದರೆ ಆ ಬ್ರಾಹ್ಮಣ ಗಣವು ಕೂಡ
ಕಂಸನ ಸಮವೇ ಕಾರ್ಯಕ್ಕೆ ಅಡ್ಡಿ ಮಾಡುತ್ತಿದ್ದಾರೆ, ಮತ್ತೆ ಜನರ ಜೀವನದಲ್ಲಿ ಸಂಕಷ್ಟಕ್ಕೆ ಕಾರಣವಾಗುತ್ತಿದ್ದಾರೆ. ಹೀಗೇಕೆ ಪ್ರಭು? ದೇವರ್ಷಿ, ಬ್ರಾಹ್ಮಣರಿಂದ ಅಲ್ಲಿ ನಡೆಯುತ್ತಿರುವುದು ನಮ್ಮ ಸಾಮಾಜಿಕ ಅವ್ಯವಸ್ಥೆಯ ಪರಿಣಾಮವಾಗಿದೆ ಮತ್ತು ಕೃಷ್ಣನ ಬಳಿ ಅದನ್ನು ದೂರ ಮಾಡಲು ಸಮಯವಿರುವುದು ಕಂಸ ಮಥುರೆಯನ್ನು ತಲುಪುವ ತನಕ ಮಾತ್ರ. ಶಿಷ್ಯರೇ, ನೌಕೆಯಲ್ಲಿ ನಾವು ಅನುಮತಿ ಕೊಟ್ಟವ್ರು ಮಾತ್ರ ಹೋಗ್ತಿರೋದಲ್ವಾ? ಗುರುದೇವ, ನಿಮ್ಮ ಆಜ್ಞೆ ಉಲ್ಲಂಘನೆ ಮಾಡಿದ್ರೆ ಅವರು ನರ್ಕಕ್ಕೆ ಹೋಗ್ತಾರಲ್ವಾ? ಹಾ ಗುರುದೇವ, ಜನರಿಗೆ ತಮ್ಮ ಜೀವನಕ್ಕಿಂತ ಸಾವಾದ್ಮೇಲೆ ಏನಿರುತ್ತೆ ಅನ್ನೋ ಚಿಂತೆ ಇರುತ್ತೆ. ಅದಕ್ಕೆ ನಿಮ್ಮ ಆಜ್ಞೆ ಉಲ್ಲಂಘನೆ ಮಾಡೋ ದುಸ್ಸಾಹಸ ಯಾರೂ ಮಾಡೋದಿಲ್ಲ. ಸರಿ, ಮತ್ತೆ ನಮ್ಮಿಂದ ಆಯ್ಕೆ ಆಗಿರೋ ಜನರನ್ನ ನೌಕೆಗೆ ಕರ್ಕೊಂಡು ಹೋಗಿ. ಬ್ರಾಹ್ಮಣ ದೇವ, ನಿನ್ನ ನೋಡಿ ಬಹಳ ಸಂತೋಷ ಆಯ್ತು ಕೃಷ್ಣ. ನಿನ್ನ ಮೇಲಿರೋ ನಾರಾಯಣನ ವಿಶೇಷ ಕೃಪೆ ಹಾಗೂ ನಾವು ಬ್ರಾಹ್ಮಣರ ಆಶೀರ್ವಾದದಿಂದ ನೀನು ಜಲಪ್ರಳಯದ ಬಗ್ಗೆ ಮೊದಲೇ ತಿಳ್ಕೊಂಡು ನೌಕೆ ಮಾಡಿದ್ಯಲ್ಲ. ಆದ್ರೆ ಬ್ರಾಹ್ಮಣ ದೇವ, ಆ ನೌಕೆ ಲಾಭ ಆದ್ರೂ ಏನು? ಎಲ್ಲ ವೃಂದಾವನವಾಸಿಗಳು ಹೋಗಕ್ಕಾಗ್ತಿದ್ರೆ? ಇದು ಒಳ್ಳೇದೇ ಆಯ್ತು ಕೃಷ್ಣ. ನಾವು ಸಮಯಕ್ಕೂ ಮೊದಲೇ ಇಲ್ಲಿ ಬಂದ್ವಿ. ಮತ್ ನಾವು ವೃದ್ಧರು, ಸ್ತ್ರೀಯರು ಮತ್ತು ಅನವಶ್ಯಕ ಜನರು ನೌಕೆ ಹತ್ತೋದನ್ನ ನಿಲ್ಸಿದ್ವಿ. ಇಲ್ದಿದ್ರೆ ನೀನೇ ಸಿದ್ಧ ಮಾಡಿರೋ ನೌಕೆಯಲ್ಲಿ ನಿನಗೆ ಕೂರಕ್ ಜಾಗ ಸಿಗ್ತಿರ್ಲಿಲ್ಲ. ಸಾಕು ಬ್ರಾಹ್ಮಣ ದೇವ, ನನ್ನ ಕ್ಷಮಿಸಿ. ಆದ್ರೆ ನಮ್ಮ ನೌಕೆಯಲ್ಲಿ ಎಲ್ರಿಗೂ ಸ್ಥಾನ ಇದೆ. ಇಲ್ಲಿ ಯಾರನ್ನು ಬಿಟ್ಟೋಗೋ ಅವಶ್ಯಕತೆ ಇಲ್ಲ. ಕೃಷ್ಣ, ನಿನಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ವೇಳೆ ನಾವೆಲ್ರಿಗೂ ನೌಕೆ ಹತ್ತೋ ಅವಕಾಶ ಕೊಟ್ರೆ ಆಗ ನೌಕೆ ಮುಳುಗೋಗುತ್ತೆ. ಅಷ್ಟೇ ಅಲ್ಲ, ಇದನ್ನು ನೆನಪಿಟ್ಕೋ, ಪುರಾಣಗಳಲ್ಲಿ ಬರ್ದಿರೋ ಮಾತಿನ ಅನುಸಾರ ಭಗವಂತ ಬ್ರಹ್ಮ ಮನು ಮಹಾರಾಜಂಗೆ ಆಯ್ಕೆ ಮಾಡೋ ಅನುಮತಿ ಕೊಟ್ಟಿದ್ರು. ಮತ್ತು ಅದನ್ನೇ ಅನುಕರಣೆ ಮಾಡ್ತಾ ನಾವು ಜನರನ್ನ ಆಯ್ಕೆ ಮಾಡಿದೀವಿ. ಬ್ರಾಹ್ಮಣ ದೇವ, ಮಹಾರಾಜ ಮನುವಿನ ವ್ಯವಸ್ಥೆ ಆ ಸಮಯದ ಪರಿಸ್ಥಿತಿಗೆ ಅನುಗುಣವಾಗಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ಆ ಸಮಯದ ಪರಿಸ್ಥಿತಿಗಿಂತ ಭಿನ್ನವಾಗಿದೆ. ಇಲ್ಲ ಕೃಷ್ಣ, ಭಗವಂತನಿಗೆ ಸ್ಥಿತಿ ಪರಿಸ್ಥಿತಿ ಎಲ್ಲ ಇರಲ್ಲ. ಅವನು ಸರ್ವವಿದಿತ ಸತ್ಯನೇ ಹೇಳೋದು. ಮತ್ತವನು ಹೇಳಿದಾನೆ, ಅದಕ್ಕೆ ನಾವು ಹೀಗೆ ಮಾಡ್ತಿರೋದು. ನಾವೇನಾದ್ರೂ ಭಗವಂತ ಮಾಡಿರೋ ನಿಯಮದ ವಿರುದ್ಧ ಹೋದ್ರೆ, ಒಂದ್ ವೇಳೆ ನಾವು ಶಾಸ್ತ್ರಗಳ ಉಲ್ಲಂಘನೆ ಮಾಡಿದ್ರೆ, ನಾವೇನಾದ್ರೂ ಮನು ಮಹಾರಾಜನ ವಿಧಾನನ ವಿರೋಧಿಸಿದ್ರೆ, ಆಗ ಈ ಜಲಪ್ರಳಯದಲ್ಲಿ ಯಾರೂ ಉಳಿಯೋದಿಲ್ಲ. ನೀವೆಲ್ರೂ ಏನ್ ಬಯಸ್ತೀರಾ? ಈ ಜಲಪ್ರಳಯದಲ್ಲಿ ಜನರೆಲ್ಲರೂ ಸಾಯ್ಬೇಕಾ? ಚಕ್ರಧಾರಿ, ನೀನು ಜಲಪ್ರಳಯದಲ್ಲಿ ವಿಳಂಬವಾಗಬೇಕೆಂದು ಬಯಸಿದೆ. ಹಾಗಾಗಿ ಮಾಯೆ ರಚಿಸಿ ನನ್ನನ್ನು ವಿಂಧ್ಯಾಚಲ ಪರ್ವತಕ್ಕೆ ಕಳಿಸಿದೆ. ಹಾಗೆ ನೀನು ಮತ್ಯಾವುದೋ ಮಾಯೆ ರಚಿಸಿ ವೃಜವಾಸಿಗಳನ್ನು ಕಾಪಾಡಲು ಹೊರಟಿರುವೆ. ಆದರೆ ಭಗವಂತ ಕಂಸನಿಗೆ ಎಲ್ಲವೂ ತಿಳಿದಿದೆ. ನೀನು ಒಂದು ವಿಶಾಲ ನೌಕೆ ಸಿದ್ಧ ಮಾಡಿದೆ. ಆದರೆ ಆ ನೌಕೆಯನ್ನು ನಡೆಸಲು ನೀನು ಮತ್ಸ್ಯ ರೂಪ ಧಾರಣೆ ಮಾಡಬೇಕು. ಮತ್ತು ನೀನು ಮತ್ಸ್ಯವಾಗುತ್ತಲೇ ನಾನು ನಿನ್ನ ಹತ್ಯೆ ಮಾಡುತ್ತೇನೆ. ಬ್ರಾಹ್ಮಣ ದೇವ, ನೀವು ಹೇಳ್ತಿರೋದೇನು? ಈ ಜನರೆಲ್ಲ ನೌಕೆ ಹತ್ತಿದ್ರೆ ಜಲಪ್ರಳಯದಲ್ಲಿ ನೌಕೆ ಮುಳುಗೋಗುತ್ತಂತಾರ? ಹಾ ಕೃಷ್ಣ, ಕೊನೆಗೂ ನಾರಾಯಣನ ಕೃಪೆಯಿಂದ ನಿನಗೆ ನಮ್ಮ ಮಾತು ಅರ್ಥ ಆಗಿದೆ. ಬ್ರಾಹ್ಮಣ ದೇವ, ನಿಮ್ಗೆ ಗೊತ್ತಿದ್ಯಾ ನಮ್ಮ ನೌಕೆ ನಡೆಸೋರು ಯಾರು ಅಂತ? ಹೇಗೆ ಸತ್ಯಯುಗದಲ್ಲಿ ಭಗವಂತ ವಿಷ್ಣು ಮನು ಮಹಾರಾಜನ ನೌಕೆಗೆ ನಾವಿಕ ಆಗಿದ್ನೋ, ಅದೇ ರೀತಿ ಈ ಬಾರಿನೂ ಅವನು ನಮ್ಮ ರಕ್ಷಣೆ ಮಾಡ್ತಾನೆ. ಇದರರ್ಥ ನಿಮ್ಗೆ ಭಗವಂತ ವಿಷ್ಣುವಿನ ಶಕ್ತಿ ಮೇಲೆ ವಿಶ್ವಾಸ ಇದೆ. ಅಂದ್ರೆ ಭಗವಂತ ವಿಷ್ಣು ಬರ್ತಾನೆ ಮತ್ತೆ ನಮ್ಮ ರಕ್ಷಣೆ ಮಾಡ್ತಾನೆ. ಪೂರ್ಣ ವಿಶ್ವಾಸ ಇದೆ. ನಾರಾಯಣನ ಶಕ್ತಿ ಮೇಲೆ ನಾವು ಬ್ರಾಹ್ಮಣರೇ ವಿಶ್ವಾಸ ಹಿಡಿದಿದ್ರೆ ಮತ್ಯಾರಿಡ್ತಾರೆ? ಬ್ರಾಹ್ಮಣ ದೇವ, ಮತ್ತೆ ನಿಮ್ಗೆ ನಾರಾಯಣನ ಶಕ್ತಿ ಮೇಲೆ ವಿಶ್ವಾಸ ಇದೆ ಅಂದ್ಮೇಲೆ ನಾರಾಯಣ ಬರ್ತಾನೆ ಮತ್ತೆ ನಮ್ಮ ನೌಕೆಯ ನವಿಕ ಆಗ್ತಾರೆ ಅಂದ್ಮೇಲೆ ನಿಮ್ಗೆ ಈ ವಿಶ್ವಾಸ ಯಾಕಿಲ್ಲ? ಆ ನೌಕೆ ಮುಳುಗೋಕೆ ಸಾಧ್ಯ? ಅದ್ರ ನವಿಕ ಸ್ವತಃ ನಾರಾಯಣ ಅಂದ್ಮೇಲೆ
ಬ್ರಾಹ್ಮಣ ದೇವ, ಅಂದ್ರೆ ನಿಮ್ಗೆ ದೇವ್ರ ಮೇಲೆ ಸಂದೇಹ ಇದೆಯಾ? ಕೃಷ್ಣ, ನಾವು ಮನುಷ್ಯರು ಅದ್ಹೇಗೆ ದೇವರ ಮೇಲೆ ಸಂದೇಹ ಪಡೋಕ್ಕಾಗುತ್ತೆ? ಮತ್ತೆ ನೀವು ಯಾಕೆ ನಮ್ಮ ವೃಂದಾವನದ ಜನರನ್ನ ನೌಕೆ ಹತ್ತೋಕ್ ಬಿಡ್ತಿಲ್ಲ? ಅವರು ನೌಕೆಯಲ್ಲಿ ಹೋಗೋದು ಎಲ್ಲಕ್ಕಿಂತ ಹೆಚ್ಚು ಅವಶ್ಯಕ. ನಾವೀಗೇನ್ ಮಾಡ್ತಿದೀವೋ ಅದನ್ನ ಜನರ ಒಳ್ಳೇದಕ್ಕೆ ಮಾಡ್ತಿರೋದು ಕೃಷ್ಣ. ಇಲ್ಲ ಬ್ರಾಹ್ಮಣ ದೇವ, ನೀವು ನಿಮ್ಮ ಭಯದ ಕಾರಣಕ್ಕೆ ಹೀಗೆ ಹೇಳ್ತಿದ್ದೀರಿ. ಇದು ಸುಳ್ಳು ಕೃಷ್ಣ. ನಮಗೆ ಜೀವನದ ಮೋಹವೂ ಇಲ್ಲ, ಮೃತ್ಯುವಿನ ಭಯವೂ ಇಲ್ಲ. ಹಾಗಾದ್ರೆ ಯಾಕೆ ಬ್ರಾಹ್ಮಣ ದೇವನೇ ಎಲ್ಲರಿಗಿಂತ ಮೊದಲು ನೌಕೆಯಲ್ಲಿ ತಮ್ಮ ಸ್ಥಾನ ಸುರಕ್ಷಿತ ಮಾಡ್ಕೊಂಡ್ರು? ಯಾಕಂದ್ರೆ ನಮ್ಮ ಹತ್ರ ಜ್ಞಾನ ಇದೆ. ಮತ್ತೆ ಯಾರ ಹತ್ರ ಜ್ಞಾನ ಇರುತ್ತೋ ಅವ್ರಿಗೆ ಬದುಕೋದಕ್ಕೆ ಸರ್ವಪ್ರಥಮ ಅಧಿಕಾರ ಇರುತ್ತೆ. ಆ ಜ್ಞಾನನೇ ಜಗತ್ತಿನಲ್ಲಿ ಅಧರ್ಮ ಅಪ್ಸೋದು. ಆ ಜ್ಞಾನ ಮನುಷ್ಯನ ಜೀವಕ್ಕೆ ಮೃತ್ಯು ನೀಡೋದು. ಆ ಜ್ಞಾನ ಮನುಷ್ಯನ ಜೀವನಗಳನ್ನ ಅರ್ಥ ಮಾಡ್ಕೊಳ್ದೇ ಇರೋದು. ಆ ಜ್ಞಾನ ಮನುಷ್ಯನಲ್ಲಿ ಭೇದ ಭಾವ ತರೋದು. ಅಂತ ಜ್ಞಾನ ವ್ಯರ್ಥ. ನಮ್ಗೆ ಈ ಜ್ಞಾನದ ಅವಶ್ಯಕತೆ ಏನಿಲ್ಲ. ಹಾಗಾಗಿ ಜ್ಞಾನ ಇರೋ ಬ್ರಾಹ್ಮಣ ದೇವ, ನೀವು ನಿಮ್ಮ ಜ್ಞಾನದ ಜೊತೆ ಇದೇ ವೃಂದಾವನದಲ್ಲಿ ಇದ್ಬಿಡಿ. ನೀವು ನಮ್ಮ ಜೊತೆ ಬರೋ ಯಾವ ಅವಶ್ಯಕತೆನೂ ಇಲ್ಲ. ನಾವು ನಿಮ್ಮನ್ನ ವಿರೋಧಿಸ್ತೀವಿ. ಬನ್ನಿ ಅಣ್ಣ. ಇಲ್ಲ ಇಲ್ಲ ಕೃಷ್ಣ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ. ಹಾ ಕೃಷ್ಣ, ಎಲ್ರನ್ನ ಕರ್ಕೊಂಡು ಹೊರಡು. ನಾವು ಬ್ರಾಹ್ಮಣ ದೇವರನ್ನ ಇಲ್ಲೇ ಬಿಡ್ಬೇಕಾಗುತ್ತೆ. ನಮ್ಗೆ ಅವರ ಅವಶ್ಯಕತೆನೇ ಇಲ್ಲ. ನಡಿ ಕೃಷ್ಣ. ಕೃಷ್ಣ, ಯಾರ ಅವಶ್ಯಕತೆ ಇದೆ ಮತ್ತು ಯಾರ್ದಿಲ್ಲ ಆ ನಿರ್ಣಯ ನಾವು ಮಾಡಬಲ್ಲೆವು. ಹಾಗಾಗಿ ನಾವು ನೌಕೆಯಲ್ಲಿ ಬಂದೇ ಬರ್ತೀವಿ. ಅಣ್ಣ, ಅನ್ಸುತ್ತೆ ಜ್ಞಾನ ತುಂಬಿರೋ ಬ್ರಾಹ್ಮಣ ದೇವ ನಿಮ್ ಭಾಷೆ ಮಾತ್ರ ಕೇಳ್ತಾರೆ. ಆಗ್ಲಿ ಕೃಷ್ಣ. ಬ್ರಾಹ್ಮಣ ದೇವ, ಈ ನೌಕೆ ನಾವೇ ಮಾಡಿರೋದು. ಹಾಗಾಗಿ ಅದ್ರಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಅದ್ರ ನಿರ್ಣಯ ನಾವೇ ಮಾಡ್ತೀವಿ. ಏನಾದ್ರೂ ಪ್ರಶ್ನೆ?